ಗುಮ್ಮ ನಿಮ್ಮ ಅಮ್ಮನ ಜೊತೆ ಒಯ್ತೀಯ ನೀನು? ಒಯ್ತೀಯಾ? ಕಣ್ಣು ಪಳ ಪಳ ತೊಳಿತೈತೆ. ಗುಮ್ಮ ಹೋಗ್ಬೇಡಿ, ಇಲ್ಲೇ ಇರು. ಚಿಚ್ಚಿ ಹಾಕ್ತೀನಿ, ದಿನ ಹಾಲು ಹಾಕ್ತೀನಿ ನಿನಗೆ. ಅದ್ರ ಮಮ್ಮಿ ಬಿಟ್ಬಿಟ್ಟು ಫಿಶ್ ಫುಡ್, ನಿಂದು ಫುಡ್ ತರ್ತೀನಿ. ಈಗಲೂ ನಾ ಕಳ್ಸಲ್ಲ. ನಿನ್ ಮೇಲೆ ಏನಾದ್ರು ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಅವ ಅಮ್ಮನ ತಗ್ಬಿಡ್ತೀನಿ ಅಂತ ಇಟ್ಕೊತೀನಿ. ನೀಲಿ ಕಣ್ಣು ಇಲ್ಲಿ ನೋಡಿ. ಇಲ್ಲ ಅವೆಲ್ಲ ಅವ್ ಕಾಮನ್ ಕಡೆ ಅವು ಮರ್ತ್ಬಿಡ್ತಾವ 3 ದಿನಕ್ಕೆ ಅವೇ ಕಣ್ಣು ನೀಲಿ ಇದ್ರದ್ದು. ಅಮ್ಮ ಪಾಪ, ನಾವೇ ಕಳೆಲ್ಲ ಕರ್ಮಗಳು ಜನ ಆಗಿರ್ಲಿ. ಅದೀಗ ನೋಡಿ ಎಷ್ಟು ನಾವ್ ಎತ್ಕೊಂಡ್ಬಂದು ಎಷ್ಟು 1 ಅವರ್ ಆಯ್ತಾ? ಕಣ್ಣು ನೋಡಮ್ಮ, ನೀಲಿ ಕಣ್ಣು ಇರೋದು. 1 ಅವರ್ ಆಯ್ತಾ? ಬಂದು ನೋಡ್ತಿತ್ತು. ಆ ಸ್ಮೆಲ್ ಗೊತ್ತಾಗುತ್ತೆ ಅದು. ಇವತ್ತಲ್ವೇ ಅದೇನಕ್ಕೂ ಬಂದು ಜಾಗ ಚೇಂಜ್ ಮಾಡೋಕೆ ಏನೋ ದಿನ ಬಗ್ಗೆ ಇವ್ನಿಗೂ ನಂಗೆ 2-3 ದಿನ ಬಂದಿದೆ. ನನಗೆ 2-3 ದಿನ ಬಂದಿದೆ. ಕಿಚನ್ನು, ಬಾತ್ರೂಮು, ಟಾಯ್ಲೆಟ್ ಎಲ್ಲ ಹುಡ್ಕೋದು. ಬತ್ತಾಡಿ ಇರು, ನಿಮ್ಮ ಮಮ್ಮಿ ಏನು ನೋಡು. ಅಲ್ಲ ಅಮ್ಮ ಬಂದಿತ್ತ ನಿಮ್ಮಮ್ಮ? ಇಲ್ಲ ಅಮ್ಮ ಅದು ಕಿವಿ ನೋಡು, ನೀಲಿ ಕಣ್ಣು ನೋಡ್ರಿ. ಆ ಜಾಗನ ಕವರ್ ಸೌಂಡ್ ಆಯ್ತಾ ಅದಕ್ಕೆ. ಈಚೆ ಹೋಯ್ತದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಮಾತ್ರ, ಈ ಬೆಕ್ಕಿನ ವಿಡಿಯೋ ಮಾತ್ರ ಸಂಡೇದು. ಸ್ವಲ್ಪ ಅಂದರೆ ಬೆಕ್ಕು ಎತ್ಕೊಂಡು ಹೋಗೋಕ್ಕೆ ಮೊದಲು ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ಅದು ಅಮ್ಮ ಬಂದು 2 ಬೆಕ್ಕನ್ನು ಎತ್ಕೊಂಡು ಹೊರಟೋಗಿತ್ತು. ಅದಾದಮೇಲೆ 2 ಬೆಕ್ಕನ್ನು ನಾನು ತೊಗೊಬಂದು ಇಟ್ಕೊಂಡಿದ್ದೆ, ಕಳ್ಸೋದು ಬೇಡ ನಾವೇ ಸಾಕೊಳ್ಳೋಣ ಅಂಥೇಳಿ. ಅದು ಏನಂದರೆ ನಾವು ಇಲ್ಲೇ ಇಟ್ಕೊಂಡಿದ್ರು. ಅದು ಅವಾಗವಾಗ ಅನ್ನ ತಿನ್ನೋದಕ್ಕೆಲ್ಲ ಬರ್ತಾ ಇರುತ್ತಲ್ಲ, ಏಕೆಂದರೆ ಹೊರಗಡೆ ನಾನು ಒಂದು ಬೌಲಲ್ಲಿ ಡೈಲಿ ಅನ್ನ ಹಾಕ್ತಿದ್ನಲ್ಲ, ಅದು ತಿನ್ನೋದಕ್ಕೆ ಅಂತ ಅದು ಬರ್ತಾ ಇರುತ್ತೆ. ಅದು ಯಾವುದೋ ಒಂದು ಟೈಮಲ್ಲಿ ಇದನ್ನು ಎತ್ಕೊಂಡು ಹೋಗ್ಬೋದು. ಅದಕ್ಕೆ ಬೇಡ, ಎತ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವೇ ಆಮೇಲೆ ಸರಿ ಹೋಗ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ. ಅದಕ್ಕೆ ಅವರಮ್ಮ ಎರಡೆರಡು ಎತ್ಕೊಂಡು ಹೋಗೋಕ್ಕಾಗಲ್ಲ, ಒಂದೊಂದನ್ನೇ ಏನಂದರೆ ಅದು ಬಾಯಲ್ಲಿ ಕಚ್ಕೊಂಡು ಕತ್ತಿನ ಭಾಗದ ಜಾಗದಲ್ಲಿ ಎತ್ಕೊಂಡು ಹೋಗುತ್ತೆ. ನಾವು ಸುಮ್ಮನೆ ಈ ಥರ ಅದ್ರ ಸೌಂಡ್ ಮಾಡಿದ್ರೆ ಅದು ತಿರುಗಿ ನೋಡ್ತಾ ಇರುತ್ತೆ. ಮತ್ತು ಇದು ಮತ್ತು ಇನ್ನೊಂದು ಬೆಕ್ಕು ಎರಡೂ ಆ ಡಬ್ಬದಲ್ಲಿ ತಂದಿಟ್ಟಿದ್ದೆ. ಅಂದರೆ ಅದು ಅಷ್ಟೊಂದು ನಡೆಯೋಷ್ಟು ಇದಿರಲಿಲ್ವಲ್ಲ ಅದರಿಂದ. ಆದರೆ ಅವ್ರ ಅಮ್ಮ ಬಂದುಬಿಟ್ಟು ಡೋರ್ ಹತ್ರ ಹೀಗೆ ಕುತ್ಕೊಂಡಿದ್ವಿ. ಅದು ಬರುತ್ತೆ ಅನ್ನೋದು ಗೊತ್ತಿಲ್ಲ, ನಾವು ಸುಮ್ಮನೆಗೆ ಕುತ್ಕೊಂಡು ಇದು ಮಾಡ್ತಾಯಿದ್ವಿ. ನೋಡಿದರೆ ಅವ್ರ ಅಮ್ಮ ಡೋರ್ ಹತ್ರ ಬಂದಿದ್ದಾಳೆ. ಡೋರ್ ಹತ್ರ ಬಂದ ತಕ್ಷಣ ಸ್ವಲ್ಪ ಅವಳು ಸೌಂಡ್ ಮಾಡಿದ ತಕ್ಷಣ ಇದೆರಡು ಡಬ್ಬದಲ್ಲಿತ್ತಲ್ಲ, ಎಷ್ಟು ಬೇಗ ಹೊರ್ಟೋಯ್ತು ಅಂದರೆ ಆ ಡಬ್ಬದಲ್ಲೇ ಕಿರ್ಚುತ್ತಾ ಇದೆ ನನ್ನ. ಹೀಗೆ ಅದು ಡಬ್ಬದಿಂದ ನೆಗೆಯೋಕ್ಕಾಗ್ತಾ ಇರಲಿಲ್ವಲ್ಲ, ಅದರಿಂದ ನೆಗೆದು ಆಮೇಲೆ ಎದ್ದು ಅಲ್ಲಿ ಹೋಯ್ತು ಅವ್ರ ಅಮ್ಮನ ಹತ್ರ. ಅದಕ್ಕೆ ಸುಮ್ಮನೆ ಯಾಕೆ ಅದ್ರದ್ದು ಅಮ್ಮ ಮತ್ತು ಮರಿನ ಯಾಕೆ ಬೇರೆ ಬೇರೆ ಮಾಡಬೇಕು ಅಂತೇಳ್ಬಿಟ್ಟು ನಾನು ಬೇಡ ಪಾಪ ಇರಲಿ ಜೊತೆಲೇ ಅಂತೇಳ್ಬಿಟ್ಟು ಕಳಿಸ್ಕೊಟ್ಟೆ. ಇಲ್ಲಾಂದರೆ ನಾವೇ ಸಾಕೋಬೋದು. ಇನ್ನೊಂದೇನೆಂದರೆ ಎಲ್ಲಾದರೂ ಇರಲಿ ಬೆಕ್ಕುಗಳು ಚೆನ್ನಾಗಿರುತ್ತೆ, ಆದರೆ ನಾಯಿಗಳದ್ದು ಹಿಂಸೆ. ಎಲ್ಲಂದರಲ್ಲಿ ನಾಯಿಗಳು ಓಡಾಡ್ತಾ ಇರುತ್ತೆ, ಬಂದು ಸಾಯಿಸುತ್ತೆ. ಅದೇ ಬೇಜಾರಿಗೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟೇ. ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಅಲ್ಲ, ಇದು ಮಂಗಳವಾರ. ಸೋಮವಾರ ಯಾವುದೇ ವೀಡಿಯೋ ಮಾಡಲಿಲ್ಲ, ಮಂಗಳವಾರ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಕೌಶಿ ಫ್ರೆಂಡ್ಸ್ ಬಂದಿದ್ದಾರೆ, ಅವರು ರಜೆ ಇತ್ತಲ್ವ, ಮನೆಯಲ್ಲೇ ಬಂದು ಆಟ ಆಡ್ತಿದ್ದಾರೆ, ಕೇರ ಮಾಡ್ತಾಯಿದ್ರು. ಹಾಗೆ ಅವರು ಊಟಕ್ಕೆ ಸೋಮವಾರದಿಂದ ಬರ್ತಾಯಿದ್ರು. ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಊಟ ಮಾಡ್ತಾಯಿದ್ರು. ಅದಕ್ಕೆ ನಾನಿಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು. ಹಾಗೆ ನನ್ನನ್ನು ಕೂಡ ಕರೀತಾ ಇದ್ದಾರೆ, ಬನ್ನಿ ಆಂಟಿ ಕೇರ ಮಾತಾಡೋಣ ಅಂತೇಳಿ. ನಾನು ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಆಮೇಲೆ ಬೇಕಾದ್ರೆ ರೈಸು ಮುದ್ದೆ ಮಾಡ್ಕೋಬೋದು ಅಂದ್ಬಿಟ್ಟು ಸಾಂಬಾರು ಒಂದು ಮಾಡ್ತಾಯಿರ್ತೀನಿ, ನೀವು ಆಟ ಆಡ್ತಾಯಿರಿ ಅಂತ ಹೇಳಿದೆ. ಅದಕ್ಕೆ ಇವರು ಇಲ್ಲಿ ಆಟ ಆಡ್ತಾಯಿದ್ದಾರೆ. ನಾನಿಲ್ಲಿ ಸಾಂಬಾರು ಏನಂದರೆ ಟೊಮೆಟೊ ಸಾಂಬಾರು ಮಾಡೋಣ ಅಂತೇಳಿ ಮಾಡಿದ್ದೆ. ನಿನ್ನೆ ಅಂದರೆ ಹಿಂದಿನ ದಿನ ಸೋಮವಾರ ಉಪ್ಪು ಸಾಂಬಾರು ಮಾಡಿದ್ದೆ. ಉಪ್ಪು ಸಾಂಬಾರು ನಮಗೆಲ್ಲ ಅಭ್ಯಾಸ ಇದೆ, ಆದರೆ ಇನ್ನೊಬ್ಬ ವೈಟ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು ಬಂದು ಹಿಂದಿ ಹುಡುಗ, ಅವರಿಗೆಲ್ಲ ಉಪ್ಪು ಸಾಂಬಾರೆಲ್ಲ ಅಷ್ಟು ಗೊತ್ತಿಲ್ವಲ್ಲ. ಆದ್ರೂ ಅವ್ನು ತಿಂದ ಚೆನ್ನಾಗಿದೆ ಅಂತೇಳಿ ಸ್ವಲ್ಪ ಉಪ್ಪು ಸಾರು ಖಾರ ಸ್ವಲ್ಪ ಜಾಸ್ತಿನೇ ಹಾಕಿಸ್ಕೊಂಡು ತಿಂದ. ನಾನು ಹೇಳಿದೆ ಇದು ಉಪ್ಪು ಸಾರು ನಮ್ಮ ಸೈಡ್ ಮಾಡೋದು,
ನೀರು ಥರ ಇರುತ್ತೆ, ನಿನಗೆ ಹೆಂಗೆ ಅನ್ನಿಸ್ತಾ ಇದೆ, ಚೆನ್ನಾಗಿದೆಯಾ ಅಂತ ಕೇಳಿದೆ. ಆಂಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರನ ಸ್ವಲ್ಪ ಜಾಸ್ತಿನೇ ಹಾಕಿಸ್ಕೊಂಡ, ಅಂದರೆ ಉಪ್ಸಾರು ಖಾರನ ಹಾಕಿಸ್ಕೊಂಡು ಊಟ ಮಾಡ್ದೆ. ಅದರ ನಾನು ಟೊಮೆಟೊ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಟೊಮೆಟೊ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಮಕ್ಕಳ ಜೊತೆ ಕರೀತಾ ಇದ್ರಲ್ಲ ಬನ್ನಿ ಬನ್ನಿ ಅಂತ, ಅದಕ್ಕೆ ನಾನೊಂದು 10 ನಿಮಿಷ ಆಟ ಆಡೋಣ ಅಂತೇಳ್ಬಿಟ್ಟು ಇಲ್ಲಿ ಕೇರಮ್ ಆಡೋದಕ್ಕೆ ಅಂತೇಳಿ ಬಂದಿದ್ದೀನಿ. ಆದರೆ ನನಗೆ ಕೇರಮೆಲ್ಲ ಆಡೋದಕ್ಕೆ ಅಷ್ಟು ಬರಲ್ಲ, ಸುಮ್ಮನೆ ಕೂತ್ಕೊಂಡು ಆಟ ಆಡ್ತೀನಿ. ಒಂದು ಪಾನು ಕೂಡ ಹೊಡೆಯಲ್ಲ ನಾನು, ಸುಮ್ಮನೆ ಆಡ್ತೀನಿ ಅಷ್ಟೇ. ನಾನು ಹೇಳ್ದಾಗೆ ಕೇರಮಲ್ಲಿ ನಾನು ಸೋತೋದೆ. ಅಂದರೆ ಪಾಪರ್ ಆಟ ಆಡ್ತಾಯಿದ್ವಿ, ಪಾಪರ್ ಆಗೋದು. ನಾನು ಫಸ್ಟು ಅವನು ಹಿಂದಿ ಹುಡುಗ ಇದ್ನಲ್ಲ, ಅವ್ನು ಸೋತ, ಅಂದರೆ ಪಾಪರ್ ಆದ. ಅವ್ನು ಸೋತಾದಮೇಲೆ, ಅಂದರೆ ಪಾಪರ್ ಆದಮೇಲೆ ನಾನು ಪಾಪರ್ ಆದೆ. ನಾನು ಹೇಳಿದೆ ನಾನೇ ಫಸ್ಟ್ ಪಾಪರ್ ಆಗಿಬಿಡ್ತೀನಿ ಅಂತೇಳಿ. ಆಮೇಲೆ ಇಲ್ಲ, ಅವನೇ ಫಸ್ಟ್ ಆಗಿದ್ದು. ಆಮೇಲೆ ನಾನು ಪಾಪರ್ ಆದೆ. ಅದಾದಮೇಲೆ ಟೈಮ್ ಆಯಿತು, ಇನ್ನು ರೈಸ್ ಎಲ್ಲ ಮಾಡಿ ಮತ್ತು ಏನಾದರೂ ಟೊಮೆಟೊ ಸಾಂಬಾರಿಗೆ ಏನಾದರೂ ಸೈಡಿಗೆ ಏನಾದರೂ ಮಾಡೋಣ ಅಂಥೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ನಿನ್ನೆ ಹಪ್ಳ ಹಾಕಿದ್ದೆ, ಅಂದರೆ ಉಪ್ಪು ಸಾಂಬಾರು ಮಾಡಿದ್ನಲ್ಲ, ಹಪ್ಳ ಕೊಟ್ಟಿದ್ದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಏನಾದರೂ ಎಗ್ಗಲ್ಲಿ ಏನಾದರೂ ಎಗ್ ಬುರ್ಜಿ ಆ ಥರ ಮಾಡೋಣ ಅಂಥೇಳಿ ಬಂದೆ. ಆಮೇಲೆ ಎಗ್ ಬುರ್ಜಿ ಎಲ್ಲ ಬೇಡ ಅಂದ್ಬಿಟ್ಟು ಆಮ್ಲೆಟ್ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಒಂದು ಕಡೆ ರೈಸ್ಗೆ ಇಟ್ಟೆ. ಅದೇ ಥರನೇ ಸೈಡಲ್ಲಿ, ಅಂದರೆ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ, ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊತೀನಿ. ನನಗೆ ಅದೇನೋ ಗೊತ್ತಿಲ್ಲ, ಕಿವುಚಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಈರುಳ್ಳಿ ಉಂಡೆ ಉಂಡೆ ಥರನೇ ಬಿದ್ದೋಗ್ಬಿಟ್ಟಿರುತ್ತೆ. ಚೆನ್ನಾಗಿ ಕೈಯಲ್ಲಿ ಕಿವುಚಿದ್ರೆ ಅದು ನೀಟಾಗಿ ಬಿಡಿ ಆಗುತ್ತೆ. ಅದರಿಂದ ನಾನು ಎಲ್ಲ ಕಟ್ ಮಾಡಿ ಆದಮೇಲೆ ಚೆನ್ನಾಗಿ ಕಿವುಚ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಿವುಚ್ಕೊಳ್ತೀನಿ. ಅದಾದಮೇಲೆ ಈರುಳ್ಳಿಯಲ್ಲಿ ಏನಾಗುತ್ತೆ ಅಂದರೆ ಬಿಡಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ನಾನು ಇಲ್ಲಿ ಚಿಲ್ಲಿ ಪೌಡರ್ ಹಾಕಲ್ಲ, ಇದ್ರ ಬದಲು ಸಾಂಬಾರು ಪುಡಿನ ಯೂಸ್ ಮಾಡ್ತೀನಿ. ನಾನು ಸುಮಾರು ಸರಿ ಹೇಳಿದ್ದೀನಿ, ಸಾಂಬಾರು ಪುಡಿನ ಜಾಸ್ತಿ ಯೂಸ್ ಮಾಡ್ತಾಯಿರ್ತೀನಿ, ಪಲ್ಯಗಳು ಅದು ಇದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಕೊತಾ ಇರ್ತೀನಿ ಅಂತೇಳಿ. ಅದೇ ಥರ ನಾನು ಇಲ್ಲಿ ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿದ್ರೆ ಏನಂದರೆ ಟೇಸ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ದರಿಂದ ಸಾಂಬಾರು ಪುಡಿ ಯೂಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಆಮೇಲೆ ಮೊಟ್ಟೆನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಆಮ್ಲೆಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಟೊಮೆಟೊ ಎಲ್ಲ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಅದೇ ರೀತಿಯೇ ಮಾಡೋದು. ಇಲ್ಲಿ ಆಮ್ಲೆಟ್ ಎಲ್ಲ ಹಾಕ್ಬಿಟ್ಟು ಮತ್ತು ಅವ್ರನ್ನೂ ಕೂಡ ಊಟಕ್ಕೆ ಕೂತ್ಕೊಳ್ಳಿ ಅಂದರೆ ಕೇರ ಮಾಡ್ತಾಯಿದ್ರು. ನಾನು ಬಂದ ಮೇಲೂ ಕೂಡ ಅವ್ರು ಕೇರ ಮಾಡ್ತಾಯಿದ್ರು. ಆದ್ದರಿಂದ ನಾನು ಹೇಳಿದೆ, ಇವಾಗ ರೆಡಿ ಇದೆ ಊಟ, ಈಗ ನೀವು ಊಟ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೆ. ಅವರು ಆದರೂ ಕೂಡ ನಾನೆಲ್ಲ ರೆಡಿ ಮಾಡಿಟ್ರೂ ಕೂಡ ಊಟಕ್ಕೆ ಕೂರ್ತಾ ಇರಲಿಲ್ಲ. ನಾನು ತೊಗೊಂಡೋಗಿ ಊಟನ ತಟ್ಟೆಗೆ ಹಾಕಿ ಇಟ್ಬಿಡ್ತಾಯಿದ್ದೆ, ಆಮೇಲೆ ಕೂರ್ತಾಯಿದ್ರು. ಅದಾದಮೇಲೆ ನನ್ನ ಮುಖದಲ್ಲಿ ಏನಂದರೆ ಊರಿಂದ ಬಂದನಲ್ಲ, ಊರಲ್ಲೆಲ್ಲ ಸೊಳ್ಳೆಗಳು ಕಚ್ಚಿರೋದು ಮುಖದಲ್ಲಿ, ಅದು ಗುಳ್ಳೆ ಥರ ದಪ್ಪ ಆಗಿದೆ. ಅದು ಹೋಗ್ಬೇಕಂದ್ರೆ 2-3 ಡೇಸ್ ಬೇಕು, ಅದಾದಮೇಲೆ ಹೋಗುತ್ತೆ.
ನೋಡಿ ಅವ್ರನ್ನ ಕರಿತಾ ಇದ್ದೀನಿ, ಅವ್ರು ಬರ್ತಾಯಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಅದು ಆಮ್ಲೆಟ್ ಮೇಲೆ ಮುಚ್ಚಿಬಿಟ್ಟು ಮುದ್ದೆಗೆ ಇಟ್ಬಿಡೋಣ ಅಂತೇಳಿ ಇಲ್ಲಿ ಮುದ್ದೆನೂ ಕೂಡ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಊಟ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಎಲ್ಲ ಮಾಡಿದೆ. ಮತ್ತು ಮಾಡಿದ್ಮೇಲೂ ಕೂಡ ಕರಿತಾ ಇದ್ದೀನಿ, ಬರಲಿಲ್ಲ. ಆಮೇಲೆ ನಾನೇ ತಟ್ಟೆಗೆ ಹಾಕಿ ಪ್ರತಿದಿನ ಹಾಗೆ ಮಾಡೋದು ಅವರು. ಕರೆದ ತಕ್ಷಣ ಬರಲ್ಲ, ಆಮೇಲೆ ಮಾಡ್ತೀವಿ, ಒಂದು 10 ನಿಮಿಷ ಅಂದ್ಕೊಂಡೇ ಇರ್ತಾರೆ. ಆಮೇಲೆ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ಒಟ್ಟಿಗೆ ಆಮ್ಲೆಟು, ಅನ್ನ, ಸಾಂಬಾರೆಲ್ಲ ಹಾಕ್ಬಿಟ್ಟು ತಟ್ಟೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟೆ, ನೀವು ಎಷ್ಟೊತ್ತಿಗಾದರೂ ತಿನ್ನಿ ಅಂದ್ಬಿಟ್ಟು. ಆವಾಗ ಅವ್ರು ಏನು ಮಾಡಿದ್ರು, ಆಮೇಲೆ ಕೇರಮ್ ಬಿಟ್ಟು ಆಮೇಲೆ ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನೋಡಿ ಅವರಿಬ್ಬರು ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ಇಬ್ಬರಿಗೂ ಒಂದೊಂದು ಪ್ಲೇಟಲ್ಲಿ ಆಮ್ಲೆಟ್ ಹಾಕ್ಕೊಟ್ಟಿದ್ದೀನಿ. ಕೌಶಿ ಈ ಕಡೆ ಕೂತ್ಕೊಂಡಿದ್ದ, ಅವರಿಬ್ಬರು ಆ ಕಡೆ ಕೂತ್ಕೊಂಡಿದ್ರು. ಅಂದರೆ ಅವತ್ತು ಸಾಂಬಾರು ಕೂಡ ಚೆನ್ನಾಗಿ ಆಗಿತ್ತು. ಟೊಮೆಟೊ ಸಾಂಬಾರು ಸ್ವಲ್ಪ ತೆಳುವಾಗಿ ಮಾಡಿರಲಿಲ್ಲ, ಸ್ವಲ್ಪ ಗಟ್ಟಿನೇ ಮಾಡಿದೆ. ಯಾಕೆಂದರೆ ಇವ್ರಿಗೆ ಇಷ್ಟ ಆಗುತ್ತೋ ಏನು ಅಂತ ಅವ್ನು ಕೇಳ್ತಾಯಿದ್ದೀನಿ, ಚೆನ್ನಾಗಿದೆ ಸಾಂಬಾರು ಅಂತ. ಆಮೇಲೆ ಖಾರ ಆಗಿದೆಯಾ ಏನು ಅಂತ, ಇಲ್ಲ ಕರೆಕ್ಟಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅಂದರೆ ಅವ್ರದ್ದೇ ಊಟ ತಿಂದು ನಾವು ಮಾಡಿರುವಂಥ ಊಟ ತಿಂದಾಗ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಏನೋ ಬೇರೆ ಥರ ಇದೆ ಟೇಸ್ಟು ಅಂತ ಅನ್ನಿಸ್ತಾ ಇರುತ್ತೆ. ಆದ್ದರಿಂದ ಅವರು ಆಂಟಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನೋಡಿ ಗುಮ್ಮಿ ಇಲ್ಲಿ ಬಂದು ಅನ್ನ ತಿಂತಿದ್ದಾಳೆ ನೋಡಿ. ಫಸ್ಟು ಹಾಲೆಲ್ಲ ಕುಡ್ಕೊಬಿಡೋದು, ಆಮೇಲೆ ಡ್ರೈ ಆಗೋಗುತ್ತಲ್ಲ, ಆಗ ಸ್ವಲ್ಪ ಅನ್ನ ತಿಂದ್ಬಿಟ್ಟು ಹೊಡ್ಬಿಡೋದು. ಹಾಲು ಮತ್ತು ಅನ್ನ ಎರಡೂ ತಿಂದರೆ ಏನಾಗಲ್ಲ. ಇದು ಫಸ್ಟು ಹಾಲೆಲ್ಲ ಕುಡಿದ್ಬಿಟ್ಟು ಆಮೇಲೆ ಅನ್ನ ಎಲ್ಲ ತಿನ್ನುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ, ಒಂದು ನಾಯಿ ಮಲ್ಕೊಂಡಿದೆ. ಇದು ಅದು ಅಲ್ಲಿರೋದ್ರಿಂದ ಇದು ಆ ಕಡೆಗೆ ಹೋಗ್ತಾನೇ ಇಲ್ಲ. ನಾಯಿ ಕಂಡ್ರೆ ಇದಕ್ಕೆ ಭಯ. ಅದು ಸುಮಾರು ಒಂದು 10 ದಿನದಿಂದ ನಾನು ನೋಡ್ತಾ ಇದ್ದೀನಿ, ಇಲ್ಲೇ ಮಲಗಿರುತ್ತೆ ಯಾವಾಗಲೂ. ಆ ಪ್ಲೇಸ್ ಬಿಟ್ಟು ಎಲ್ಲೂ ಹೋಗಲ್ಲ. ಒಟ್ಟಲ್ಲಿ ಆ ಜಾಗದಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಲ್ಕೊಂಡಿರುತ್ತೆ. ಹಾಗೆ ನೋಡಿ ನನ್ನ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬಂದಿದೆ. ಕೆಳಗಡೆ ಎಲ್ಲ ಉದ್ದೆ ಎಲ್ಲ ಇದೆ, ಅಂದರೆ ಉದ್ದಕ್ಕೆ ಬೆಳೆದಿದೆ. ಅದನ್ನೇನಾದರೂ ಒಂದು ರಿಪೇರಿ ಮಾಡಬೇಕು. ಕಾಣಿಸ್ತಿದೆಯಾ ಎಷ್ಟು ಉದ್ದ ಬಂದಿದೆ. ಚಂದ ಕುಡ್ಕೊಂಡೋಗು, ಮಕ್ಳು ಕಾಯ್ತಾ ಇರ್ತಾರೆ. ಗುಮ್ಮ ಬಾರ ಚಂದ. ಬರ್ತಾಳೆ ಈಗ 100 ಸರಿ ಬರುತ್ತೆ. ಒಂದು ದಿನಕ್ಕೆ ಬಂದು ಹೋಗೋದು, ಇಲ್ಲ ಇಲ್ಲೇ ಮಲಗೋದು, ಆ ಥರ ಮಾಡ್ತಿರುತ್ತೆ. ಮಕ್ಕಳು ಮಾತ್ರ ಕರ್ಕೊಂಡೋಗಿ ಬೇರೆ ಕಡೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಕಗ್ಗು ಹೊಟ್ಟೆ ಫುಲ್ ಆಯ್ತಲ್ಲ ಈಗ. ಇಲ್ಲೂ ಅಷ್ಟೇ ಅಲ್ಲೊಂದು ಆಲೋವೆರಾ ಇಟ್ಟಿದ್ದೀನಿ ನೋಡಿ, ಅದ್ರ ಮೇಲೆ ಆಟ ಆಡಿ ಆಲೋವೆರಾನ ಮುರಿದಾಕ್ಬಿಟ್ಟಿದೆ. ಅದು ಅಲ್ಲಿ ಸುಮಾರು ಸರಿ ನೆಟ್ಟಿದ್ದೀನಿ, ಅದೇನೋ ಗೊತ್ತಿಲ್ಲ, ಅಲ್ಲಿ ಚೆನ್ನಾಗಿ ಬರೋದೇ ಇಲ್ಲ. ಅಲ್ಲಿ ಒಂದಷ್ಟು ದೂರ ಉದ್ದ ಬರುತ್ತೆ. ಉದ್ದ ಬಂದಮೇಲೆ ಏನೋ ಒಂದಾಗಿ ಮುರಿದೋಗುತ್ತೆ. ಅದಕ್ಕೆ ಅದು ಮುರಿದೋಗಿದೆ, ಸುಮ್ಮನೆ ಆ ಥರ ಕೂರಿಸಿದ್ದೀನಿ ಅಷ್ಟೇ. ಬೇರೆದು ಆಲೋವೆರಾ ಗಿಡ ನೆಡಬೇಕಲ್ಲಿ. ಇದು ಬಂದು ರಾತ್ರಿ ನಾನು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನಾಯಿ ಮರಿ ಎರಡು ಕೂಡ ಆಟ ಆಡ್ತಾಯಿದ್ದೆ. ಅಂದರೆ ಅಮ್ಮ ಮತ್ತು ಮಗು ಎರಡು ಕೂಡ ಆಟ ಆಡ್ತಾಯಿತ್ತು. ಆ ಟೈಮಲ್ಲಿ ವಿಡಿಯೋ ಮಾಡಿದ್ದಂಥದ್ದು ಇದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.